ಈಗ ಫ್ರೀಡಮ್ ಆ್ಯಪ್ ಇಂದ ಸ್ವಲ್ಪ ಹೆಲ್ಪ್ ತೊಗೊಂಡು ಸಜೆಷನ್ ತೊಗೊಂಡು ಮಾಡೋವಂಥ ಹಳೇದನ್ನೆಲ್ಲ ಬಿಟ್ಬಿಟ್ಟು ಈಗಿನ ಇದರಲ್ಲಿ ಯಾವ ಥರ ಸ್ಟ್ಯಾಂಡರ್ಡಾಗಿ ಮಾಡ್ತಾಯಿದ್ದಾರೆ ಅಂತ ನೋಡ್ತಾರೆ. ಫ್ರೀಡಮ್ ಆ್ಯಪ್ ನೋಡಿದಾಗ ಸುಮಾರು ರೈತರು ಇಂಪ್ರೂವ್ ಆಗಿರೋದು ಕಂಡು ಬರುತ್ತೆ. ಪಕ್ಕದ ಜಮೀನವರು ಹೇಳ್ಕೊಡೋಲ್ಲ. ಅವ್ರದ್ದು ನಾವು ಹಿಂಗೆ ಬಂತು, ಹೆಂಗೆ ಸಾಕ್ತು, ಏನು ಫೀಡ್ ಮಾಡ್ತಾಯಿದ್ದೀವಿ ಯಾರು ಹೇಳ್ಕೊಡೋದು. ಪ್ರತಿಯೊಂದೂ ಹೇಳ್ಕೊಡ್ತಾರೆ. ಹಿಂಗೆ ಮಾಡಿದ್ರೆ ಹಿಂಗಾಗುತ್ತೆ, ಇದೇ ಥರ ಮಾಡಬೇಕು ಅಂತ ಹೇಳ್ಕೊಡ್ತಾರೆ. ಫ್ರೀಡಮ್ ಆ್ಯಪಿಂದ ಕರೆಕ್ಟಾಗಿ ಮಾಹಿತಿ ಬರುತ್ತೆ, ಹಿಂಗೆ ಮಾಡಬೇಕು ಅಂತ. ಹಾಯ್ ಹಲೋ ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಟು ಫ್ರೀಡಮ್ ಫಾರ್ಮಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಪವಿತ್ರ ಜೈನ. ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ. ಸೊ ಇವತ್ತಿನ ಸಂಚಿಕೆಯಲ್ಲಿ ನಾವು ನಿಮಗೆ ಅಮ್ರೋಜಾ ಅನ್ನುವಂತಹ ಒಬ್ಬ ಕೃಷಿಕರನ್ನ ಪರಿಚಯಿಸ್ತೀವಿ. ಮೈಸೂರಿನ ಮೂಲದವರಾದಂತಹ ಇವರು ಫ್ರೀಡಮ್ ಆಪ್ ನಲ್ಲಿ ಯಾವ ಕೋರ್ಸ್ ಅನ್ನ ನೋಡಿ ಯಾವ ರೀತಿ ಏಳಿಗೆ ಕಂಡುಕೊಂಡಿದ್ದಾರೆ ಎಲ್ಲವನ್ನ ಕೇಳಿ ತಿಳ್ಕೊಳ್ಳೋಣ. ಮೊದಲಿಗೆ ಅವ್ರನ್ನ ಸ್ವಾಗತಿಸೋಣ. ಬನ್ನಿ ಸರ್, ನಮಸ್ತೆ. ನೀವು ಅಂದ್ರೆ ಮೈಸೂರಿನಲ್ಲೇ ವಾಸ ಮಾಡ್ತಿರುವಂತವ್ರು, ಯಾವ ಕೃಷಿ ಮಾಡ್ತಿದ್ರಿ ಮೊದಲು, ಯಾವ ರೀತಿ ಫ್ರೀಡಮ್ ಆಪ್ಗೆ ಜಾಯಿನ್ ಆದ್ರಿ ನೀವು? ನಾನು ಫ್ಯಾಕ್ಟ್ರಿಗೆ ಹೋಗ್ತಾ ಇದ್ದೀನಿ. ಇವಾಗ ರಿಟೈರ್ಡ್ ಆಗೋ ಟೈಮಲ್ಲಿ ರಿಟೈರ್ಡ್ ಆಗಿದ್ದೀನಿ. ಕೃಷಿ ಏನು ಮಾಡಬೇಕು ಅಂತ, ಮೇಕೆ ಕುರಿ ಸಾಕೋದು ಇಲ್ಲ ಕೋಳಿ ಸಾಕೋದು. ನಾವು ಮೊದಲು ಮಾಡ್ತಾಯಿದ್ದು ಮೇಕೆ ಕುರಿ ಎಲ್ಲ ಸಾಕ್ತಾಯಿದ್ದು ಲೋಕಲಲ್ಲಿ. ಈಗ ಫ್ರೀಡಮ್ ಆ್ಯಪ್ ಇಂದ ಸ್ವಲ್ಪ ಹೆಲ್ಪ್ ತೊಗೊಂಡು ಸಜೆಷನ್ ತೊಗೊಂಡು ಮಾಡೋವಂಥ ಇದೆ. ವೆರಿ ನೈಸ್. ಸೊ ಈಗ ಅಂದ್ರೆ ನಿಮ್ಮ ಸಬ್ಸ್ಕ್ರಿಪ್ಷನ್ ಯಾವಾಗ ಶುರು ಆಯಿತು? ಯಾವ್ಯಾವ ಕೋರ್ಸನ್ನು ನೋಡಿದ್ದೀರಾ? ಅದೇ ಕುರಿ ಮೇಕೆ ನೋಡಿದ್ದೀನಿ, ಪೋಲ್ಟ್ರಿ ಫಾರಮ್ದು ನೋಡಬೇಕು. ಏನೇನು ಕಲ್ತ್ರಿ ನೀವು ಕುರಿ ಮೇಕೆ ಫಾರ್ಮಿಂಗ್ ಅಲ್ಲಿ ಆ ಕೋರ್ಸ್ನಲ್ಲಿ? ಅದೇ ಯಾವ್ಯಾವ ಥರ ಸ್ಟೆಪ್ ಬೈ ಸ್ಟೆಪ್ಪು ಇದೆ. ಫಸ್ಟ್ ಹೆಂಗೆ ಪರ್ಚೇಸ್ ಮಾಡಬೇಕು ಮರಿನ, ಮತ್ತು ಹೆಂಗೆ ಸಾಕಬೇಕು, ಯಾವ ಥರ ಅದಕ್ಕೆ ನೋಡ್ಕೋಬೇಕು, ಕಾಯಿಲೆ ಕಸಲೆ ಬರ್ದಿರೋಂಗೆ, ಮತ್ತು ಮಾರಾಟ ಹೆಂಗೆ ಮಾಡಬೇಕು, ಇವೆಲ್ಲ ಇಂಟ್ರೊಡಕ್ಷನ್ ಕೊಟ್ಟಿದ್ದಾರೆ. ವೆರಿ ನೈಸ್. ಸೊ ನೀವು ಯಾವ ರೀತಿ ಈ ಒಂದು ಆ್ಯಪ್ ಮೂಲಕ ಯಾವ ರೀತಿ ಅನುಕೂಲ ಪಡ್ಕೊಂಡಿದ್ದೀರಾ? ನಾನೀಗ ಬಿಗಿನಿಂಗ್ ಹೋಗ್ತಾ ಇದ್ದೀನಿ. ಹಳೇದನ್ನೆಲ್ಲ ಬಿಟ್ಬಿಟ್ಟು ಈಗಿನ ಇದರಲ್ಲಿ ಯಾವ ಥರ ಸ್ಟ್ಯಾಂಡರ್ಡಾಗಿ ಮಾಡ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದೀನಿ. ನಿಮ್ಗೆ ಯಾವ ರೀತಿ ಪ್ಲಾನ್ಸ್ಗಳಿದೆ, ಏನು ಮಾಡ್ಬೇಕು ಅನ್ಕೊಂಡಿದ್ದೀರಾ? ನಾವಿವಾಗ ಒಂದು ಶೆಡ್ ತಗೊಳ್ಳೋವ ಲೀಸ್ಗೆ, ಅದರಲ್ಲಿ ಕೋಳಿ ಸಾಕಬೇಕು, ಇನ್ನೊಂದರಲ್ಲಿ ಬನ್ನೂರು ಕುರಿ ಇರ್ತಾರೆ ಅದನ್ನು ಸಾಕವ. ಜಾಸ್ತಿ ಏನು ಸಾಕೋಕ್ಕಾಗಲ್ಲ, ಒಂದು ಸಣ್ಣದಾಗಿ ಮಾಡೋದು. ಅಂದ್ರೆ ನಿಮಗೆ ಫ್ರೀಡಮ್ ಆ್ಯಪ್ ನೋಡಿದಾಗ ಏನು ಅನ್ನಿಸ್ತು? ಅದ ನಂತರ ಕೋರ್ಸ್ ಮಾಡಿದ ನಂತರ ನಿಮ್ಮ ಅಭಿಪ್ರಾಯ ಏನು? ಫ್ರೀಡಮ್ ಆ್ಯಪ್ ನೋಡಿದಾಗ ಸುಮಾರು ರೈತರು ಇಂಪ್ರೂವ್ ಆಗಿರೋದು ಕಂಡು ಬರುತ್ತೆ. ಇಲ್ಲಿಂದ ಹೆಲ್ಪ್ ಆದರೆ ನಾವು ಈ ಥರ ಸ್ವಲ್ಪ ಇಂಪ್ರೂವ್ ಆಗುವ ಅಂತ. ವೆರಿ ನೈಸ್. ಸೊ ನೀವು ಕೃಷಿಕರಾಗಿದ್ದು ಈ ಕೋರ್ಸ್ಗಳನ್ನ ನೋಡಿದಾಗ ಏನು ಅನ್ನಿಸ್ತು ನಿಮಗೆ? ಈ ಹಿಂದೆ ಈ ರೀತಿ ಒಂದು ಆ್ಯಪ್ ಬರೋಕ್ಕೂ ಮುಂಚೆ ಈ ತರ ನಾಲೆಜ್ ಶೇರ್ ಆಗ್ತಾ ಇರಲಿಲ್ಲ ಒಬ್ಬರಿಂದ ಒಬ್ರಿಗೆ ಅನ್ನುವಂಥದ್ದು ನನ್ನ ಅನಿಸಿಕೆ. ನಿಮ್ಮ ಅನಿಸಿಕೆ ಏನು? ಹೌದು, ನಿಜ. ಹೌದು, ಈ ಥರ ಪಕ್ಕದ ಜಮೀನವರು ಹೇಳ್ಕೊಡೋಲ್ಲ. ಅವ್ರದ್ದು ನಾವು ಹಿಂಗೆ ಬಂತು, ಹೆಂಗೆ ಸಾಕ್ತು, ಏನು ಫೀಡ್ ಮಾಡ್ತಾಯಿದ್ದೀವಿ ಯಾರು ಹೇಳ್ಕೊಡೋದು. ಪ್ರತಿಯೊಂದೂ ಹೇಳ್ಕೊಡ್ತಾರೆ. ಹಿಂಗೆ ಮಾಡಿದ್ರೆ ಹಿಂಗಾಗುತ್ತೆ, ಇದೇ ಥರ ಮಾಡಬೇಕು ಅಂತ ಹೇಳ್ಕೊಡ್ತಾರೆ. ಇನ್ನು ನೀವು ಈ ಒಂದು ಜರ್ನಿಯನ್ನು ಹೇಗೆ ಶುರು ಮಾಡಿದ್ರಿ? ಫ್ರೀಡಮ್ ಆ್ಯಪ್ ಸಬ್ಸ್ಕ್ರಿಪ್ಷನ್ ತಗೊಂಡ ನಂತರ ಯಾವ್ಯಾವ ಕೋರ್ಸನ್ನು ನೋಡಿದ್ರಿ ಕುರಿಮೇಕೆ ನಂತರ? ಇನ್ನು ಅದು ಬಿಗಿನಿಂಗ್ ಇದು. ನಾನು ಇವಾಗ ತಾನೇ ಸೇರಿರೋದು ರೀಸೆಂಟಾಗಿ. ಈಗ ಅದು ಮಾತ್ರ ನೋಡಿದ್ದೀನಿ, ಕುರಿ ಮೇಕೆ ಮಾತ್ರ. ಇನ್ನು ಪೌಲ್ಟ್ರಿ ಫಾರ್ಮ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ? ಸೊ ಪೌಲ್ಟ್ರಿ ಫಾರ್ಮ್ನ ಯಾವ ರೀತಿ ಬೆಳೆಸ್ಕೊಳ್ಬೇಕು ಅಂತ ಅನ್ಕೊಂಡಿದ್ದೀರಾ? ಅದ್ರ ಬಗ್ಗೆನೂ ಸ್ವಲ್ಪ ತಿಳುವಳಿಕೆ ಬೇಕು. ಐಡಿಯಾ ಎಲ್ಲ ಗೊತ್ತಿದೆ, ಬೇಸಿಕ್ ಐಡಿಯಾ ಎಲ್ಲ ಗೊತ್ತಿದೆ, ಇದ್ರೂ ಅದು ಸ್ವಲ್ಪ ಹೆದರಿಕೆ ಇದೆ. ಸೊ ಈ ರೀತಿ ಐಡಿಯಾಗಳು ಯಾವ ರೀತಿ ಸಹಾಯ ಆಗುತ್ತೆ ಅನ್ನುವಂಥದ್ದು? ಖಂಡಿತ ನಮಗೂ ಆ ನಾಲೆಡ್ಜ್ ಇರೋದ್ರಿಂದ ಆಟೋಮೆಟಿಕ್ ನಮ್ಗೆ ಸ್ವಲ್ಪ ಗೊತ್ತು. ಅಕ್ಕಪಕ್ಕ ರೈತರು ನೋಡಿರ್ತೀವಿ. ಫ್ರೀಡಮ್ ಆ್ಯಪಿಂದ ಕರೆಕ್ಟಾಗಿ ಮಾಹಿತಿ ಬರುತ್ತೆ, ಹಿಂಗೆ ಮಾಡಬೇಕು ಅಂತ. ಅದ್ರ ಮೇಲೆ ಆ ಭರವಸೆಯಿಂದ ಶುರು ಮಾಡೋಣ. ಓಕೆ ಓಕೆ. ಇನ್ನು ನಿಮಗೆ ಏನು ಅನಿಸುತ್ತೆ ಅಂದರೆ ಫ್ರೀಡಮ್ ಆ್ಯಪಿಂದ ರೈತರು ಯಾವ ರೀತಿ ಏಳಿಗೆ ಪಡ್ಕೊಳ್ಬೋದು, ಯಾವ ರೀತಿ ಅವರ ಒಂದು ಆದಾಯನ ಹೆಚ್ಚಿಸ್ಕೊಳ್ಬೋದು ಅನಿಸುತ್ತೆ ನಿಮಗೆ? ಫ್ರೀಡಮ್ ಆ್ಯಪಲ್ಲಿ ಹೇಳ್ತಾರೆ ಈ ತಿಂಗಳಿಗೆ ಇಲ್ಲ 6 ತಿಂಗಳಿಗೆ ಇಷ್ಟಿಷ್ಟು ಲಕ್ಷ ಸಂಪಾದನೆ ಮಾಡ್ಬೋದು, ಹಿಂಗೆ ಮಾಡ್ಬೋದು. ನಮಗೇನು ಅಷ್ಟೊಂದು ಆಸೆ ಇಲ್ಲ, ಸ್ವಲ್ಪ ಶ್ರಮ ಪಟ್ಟಿದ್ದಕ್ಕೆ ಸಿಕ್ಕಲಿ ಅಂತ ಅಷ್ಟೇ. ಓಕೆ ಓಕೆ.
ಅಂದ್ರೆ ಜನರಿಗೆ ರೈತರಿಗಾಗ್ಲಿ ಒಂದು ಕೃಷಿಯನ್ನ ಮಾಡ್ಬೇಕು ಅಂದ್ರೆ ಅದ್ರ ಬಗ್ಗೆ ಮಾಹಿತಿ ಎಷ್ಟು ಮುಖ್ಯ ಆಗುತ್ತೆ ನಿಮ್ ಪ್ರಕಾರ? ಮಾಹಿತಿ ಅಂದರೆ ತುಂಬಾ ಮುಖ್ಯ. ಆ ಮಾಹಿತಿ ಇಲ್ಲಿಂದ ಸಿಗ್ತಾ ಇದೆ ಫ್ರೀಡಮ್ ಆ್ಯಪಿಂದ. ಕೆಲವರಿಗೆ ಏನಂದ್ರೆ ಏನೂ ಗೊತ್ತಿರೋಲ್ಲ. ಮೇಕೆ ಕುರಿ ಎಲ್ಲ ಮೇಯಿಸ್ತಾ ಇರ್ತಾರೆ, ಮೈದಾನದಲ್ಲಿ ಬಿಟ್ಕೊಂಡು ಕೊಚ್ಚೆ ನೀರು ಹರಿತಾ ಇರ್ತದೆ, ಅದನ್ನು ಕುಡಿತೇವೆ, ಕಾಯಿಲೆ ಬರ್ತವೆ. ಪುನಃ ಮಳೆ ಬಂದರೆ ಮಳೆ ನೀರು ನಿಂತ್ಕೋತದೆ, ಅದರಲ್ಲೂ ಕಾಯಿಲೆ ಬರ್ತದೆ. ಆಮೇಲೆ ಹೋಯ್ತಾರೆ ಯಾರೋ ಒಬ್ಬರು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ, ಪಶುವೈದ್ಯರನ್ನ ಕನ್ಸಲ್ಟ್ ಮಾಡಿ ಅವ್ರು ಕೊಟ್ಟಿದ್ದ ಔಷಧಿನ ಕೊಟ್ಟ ಮೇಲೆ ಆಮೇಲೆ ಸರಿಯಾಗಿ ತಿಳುವಳಿಕೆ ಬರುತ್ತೆ. ಆ ಥರ ಎಲ್ಲ ಅನುಭವ ಆಗಿದೆ ನನಗೆ. ಅಂದ್ರೆ ಈಗ ನೀವು ಏನ್ ಮಾಡ್ಬೇಕಂದ್ರೆ ಅಂದ್ರೆ ಪೌಲ್ಟ್ರಿ ಫಾರ್ಮಿಂಗ್ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಅದಕ್ಕೆ ಪ್ರಿಪರೇಷನ್ ಏನೇನ್ ಮಾಡ್ಕೊಂಡಿದ್ದೀರಾ? ಏನೇನ್ ಕಲ್ತಿದ್ದೀರಾ ಮೊದಲನೇ ಹಂತಕ್ಕೆ ಮಾಡ್ಕೊಳಕ್ಕೆ? ಕಲ್ತಿರೋದು ಏನಿಲ್ಲ. ಇದು ನಮ್ಮ ಮನೇಲಿ ಮೊದಲು ಮಾಡ್ತಾಯಿದ್ರು, ಕುರಿ ಮೇಕೆ ಸಾಕ್ತಾಯಿದ್ರು, ಅದು ಕಂಟಿನ್ಯೂ ಮಾಡ್ತಾಯಿದ್ರು ಅಷ್ಟೇ. ಇಲ್ಲಿಂದ ನಾಲ್ಕಾದ್ರು ರೈತರದ್ದು ಅವರು ಹೇಳಿರ್ತಾರೆ, ನಾನು ಹೀಗೆ ಮಾಡಿದೆ, ಹೀಗಾಯಿತು, ಹೀಗೆ ಮಾಡಿದೆ, ಈ ಥರ ಆಯಿತು ಅಂತ. ಹಂಗೆ ನಮಗೂ ಸ್ವಲ್ಪ ಅವ್ರ ಥರ ಮಾಡಬೇಕು ಅಂತ ಇದಾಗುತ್ತೆ. ಇನ್ನು ನೀವು ಈ ಒಂದು ಫ್ರೀಡಮ್ ಆ್ಯಪ್ ಸಬ್ಸ್ಕ್ರಿಪ್ಷನ್ ತಗೊಂಡ ನಂತರ ಯಾವ ರೀತಿ ನಿಮಗೆ ಒಂದು ಗೈಡೆನ್ಸ್ ಬಂದಿರೋದಿರ್ಬೋದು ನಮ್ಮ ಥ್ರೂ, ಇಲ್ಲಾಂದರೆ ಈ ಕೋರ್ಸ್ನ ನೋಡಿ ಈ ಥರ ಮಾಡಿ ಅಂತ ಯಾವ ರೀತಿ ಸಹಾಯ ಮಾಡಿದ್ದಾರೆ ಅನ್ನೋದು? ಒಬ್ಬರು ಮೇಡಮ್ ಸಹಾಯ ಮಾಡಿದ್ದಾರೆ, ಯಾವಾಗಲೂ ಫೋನಲ್ಲಿ ಮಾತಾಡೋದು. ಅವ್ರು ಹೇಳ್ತಾಯಿದ್ರು, ಈ ಕೋರ್ಸ್ನ ನೋಡಿ, ಇದನ್ನು ವಾಚ್ ಮಾಡಿ, ಇದ್ರ ಬಗ್ಗೆ ತಿಳ್ಕೊಳ್ಳಿ ಅಂತ ಮೊಬೈಲಲ್ಲಿ ಬರ್ತಾಯಿತ್ತು, ಅದನ್ನು ವಾಚ್ ಮಾಡಿ ಅಂತ ಹೇಳ್ತಾಯಿದ್ರು. ಎಲ್ಲ ಪ್ರತಿಯೊಂದು ಕೋರ್ಸನ್ನು ಸ್ಟಡಿ ಮಾಡಿ ಚೆನ್ನಾಗಿ ಅಂತ ಹೇಳ್ತಿದ್ರು. ನೀವು ಕುರಿ ಸಾಕಾಣಿಕೆ ಮಾಡಿದಿರಿ, ಇಲ್ಲ ಮೇಕೆ ಸಾಕಾಣಿಕೆ ಮಾಡಿದಿರಿ ಅಂತ ಹೇಳಿದ್ರಿ. ಸೊ ಅವಾಗ ಏನಾದರೂ ತಪ್ಪುಗಳಾಗಿದ್ದು ಅದನ್ನ ಸರಿಪಡಿಸ್ಕೊಳ್ಬೇಕು ಅಂತ ಅನ್ನಿಸ್ತಾ ಕೋರ್ಸ್ ನೋಡಿದ ನಂತರ? ಅದು ಮೇಕೆ ಬೆಳವಣಿಗೆ ಬರ್ತಾ ಇರಲಿಲ್ಲ. ಆಮೇಲೆ ಅದು ಪ್ರೀತಿಯಿಂದ ಸಾಕಿದ್ದೀವಿ, ತುಂಬ ದಿವಸದಿಂದ ಇದೆ ಅಂದ್ಬಿಟ್ಟು ಅದನ್ನೇ ಸಾಕ್ತಾಯಿದ್ದು, ಎಕ್ಸ್ಚೇಂಜ್ ಮಾಡ್ತಾ ಇರಲಿಲ್ಲ ಅದನ್ನ. ಅದರಿಂದ ಭಾರಿ ಲಾಸ್ ಆಗಿದೆ. ನಮ್ಮ ಮನೆಯಲ್ಲಿ ನಮಗೆ ಪ್ರಾಫಿಟ್ ಬಂದ್ರೇ ಸ್ವಲ್ಪ ಏನೋ ಮಾಡ್ತಾಯಿದ್ದಾರೆ, ಕಷ್ಟಪಟ್ಟಿದ್ದಕ್ಕೆ ಏನೋ ಸಿಕ್ತು ಅಂತ. ಏನು ಇಲ್ದಾರಂಗೆ ಆಗ್ಬಿಟ್ರೆ ಎಲ್ಲ ವೇಸ್ಟು, ಶ್ರಮ ಪಟ್ಟಿದ್ದಕ್ಕೆ ಏನು ಪ್ರಯೋಜನ ಅಂತ ಒಂದು ಕ್ವಶನ್ ಮಾರ್ಕ್ ಆಗ್ಬಿಟ್ಟು ಆ ಥರ ಆಗ್ಬಿಟ್ಟಿತ್ತು ನಮ್ಮ. ಈ ಕೋರ್ಸ್ ನೋಡಿದ ನಂತರ ಏನೇನು ಸರಿಪಡಿಸ್ಕೊಳ್ಳಿ ಅದ್ರ ಬಗ್ಗೆ ಎಲ್ಲ ತಿಳುವಳಿಕೆ ಬಂತಲ್ಲ, ಹೇಗೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಏನು ಮಾಡ್ಬೇಕು ಅಂದ್ಕೊಂಡಿದ್ದೀರಾ ನೆಕ್ಸ್ಟ್ ಅದಕ್ಕೆ ಶುದ್ಧವಾಗಿ ನೋಡ್ಕೋಬೇಕು. ಅದು ಇಕ್ಕೆ ಹಾಕೋದು, ಹೇಗೆ ಶೆಡ್ಡು ನಿರ್ಮಾಣ ಮಾಡ್ಕೊಳ್ಳೋದು, ಇಕ್ಕೆ ಎಲ್ಲ ಕೆಳಗಡೆ ಬೀಳಬೇಕು, ಅದರದ್ದು ಯಾವಾಗಲೂ ಶುದ್ಧವಾಗಿರ್ಬೇಕು, ಗಾಳಿ ಬೆಳಕಿರಬೇಕು, ಇಂಥ ಫುಡ್ ಕೊಡಬೇಕು ಅಂತ ತಿಳ್ಕೊಂಡಿದ್ದೀನಿ. ತಿಳುವಳಿಕೆ ಹೆಚ್ಚಾಗಿದೆ ಅನ್ನುವಂಥದ್ದು. ಥ್ಯಾಂಕ್ ಯು ಸೋ ಮಚ್. ಅಂಡ್ ನೀವು ಮುಂದೆ ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ? ಪೌಲ್ಟ್ರಿ ಫಾರ್ಮ್ ಇರ್ಬೋದು, ಇಲ್ಲಾಂದರೆ ಕುರಿ ಮೇಕೆ ಸಾಕಾಣಿಕೆ ಇರ್ಬೋದು, ಇದೆಲ್ಲವೂ ಸಕ್ಸಸ್ ಆಗಲಿ ಅಂತ ನಾವು ಕೂಡ ಆಶಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್. ಸೊ ವೀಕ್ಷಕರೇ, ನೋಡಿದ್ರಲ್ಲ ಅಮ್ರೂಸ ಅವರು ಯಾವ ರೀತಿ ಒಂದು ಕುರಿ ಮೇಕೆ ಸಾಕಾಣಿಕೆ ಮಾಡಿ ತದನಂತರ ಅವರು ಅಲ್ಲಿ ಒಂದಷ್ಟು ಲೋಪದೋಷಗಳನ್ನ ಸರಿಪಡಿಸ್ಕೊಳ್ದಿರೋ ಲಾಸನ್ನು ಅನುಭವಿಸಿದ್ರು. ಬಟ್ ಅದಾದ್ಮೇಲೆ ಕುರಿ ಮೇಕೆ ಸಾಕಾಣಿಕೆ ಕೋರ್ಸ್ನ ಫ್ರೀಡಮ್ ಆ್ಯಪ್ ಅಲ್ಲಿ ನೋಡ್ತಾರೆ. ತದನಂತರ ಬದಲಾವಣೆಗಳಿಗೆ ಏನ್ ಮಾಡ್ಕೊಳ್ಬೇಕು ಅನ್ನುವಂತಹ ಪ್ಲಾನಿಂಗ್ ಅವ್ರಿಗೆ ಸಿಗುತ್ತೆ. ಸೊ ನೀವು ಕೂಡ ಇದೇ ರೀತಿಯಾದಂತಹ ಐಡಿಯಾಗಳು ಅಥವಾ ಡೌಟ್ಸ್ಗಳಿದ್ರೆ ನೀವು ಮಾಡಬೇಕಾಗಿರೋದು ಇಷ್ಟೇ, ಫ್ರೀಡಮ್ ಆ್ಯಪ್ ಅನ್ನ ಡೌನ್ಲೋಡ್ ಮಾಡಿ. ಕೃಷಿಗೆ ಸಂಬಂಧಪಟ್ಟಂತಹ ಬಹುತೇಕ ಕೋರ್ಸ್ಗಳಿವೆ, ಅದು ನಿಮ್ಮ ಎಲ್ಲಾ ಡೌಟ್ಸ್ಗಳಿಗೂ ಕ್ಲಾರಿಫಿಕೇಶನ್ ಕೊಡುತ್ತೆ ಮತ್ತು ಹೊಸ ಹೊಸ ಐಡಿಯಾಗಳನ್ನ ನಿಮ್ಮಲ್ಲಿ ಹುಟ್ಟು ಹಾಕ್ತಾ ಹೋಗುತ್ತೆ ಅಂತ ಹೇಳ್ಬೋದು. ಸೊ ನಾನು ಹೋಗಿ ಬರ್ತೀನಿ. ಪವಿತ್ರ ಜಯಣ್ಣ, ನಮಸ್ತೆ.